ಸಂಚಾರ ನಿಯಮ ಉಲ್ಲಂಘನೆ ಬರೋಬ್ಬರಿ 251 ಕೋಟಿ ದಂಡ ಸಂಗ್ರಹ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಇದೇ ಅತ್ಯಧಿಕ ದಂಡ ಸಂಗ್ರಹ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಸಂಚಾರ ನಿಯಮ ಪಾಲನೆ ಮಾಡಿ ಅಂತ ಸಂಚಾರ ಪೊಲೀಸರು ಸಾರಿ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋ ಕಿವಿಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಡಿಮೆ ಆಗಿದೆ. ರೂಲ್ಸ್ ಬ್ರೇಕ್ ಮಾಡಿ ವಾಹನ ಚಾಲನೆ ಮಾಡೋರ ಸಂಖ್ಯೆನೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ಬಿಟ್ಟಿದೆ. ತಮ್ಮ ಜೀವದ ರಕ್ಷಣೆಗೆ ಅವರೇ ಅಸಡ್ಡೆ ತೋರ್ತಾ ಇರೋದು ನಿಜಕ್ಕೂ ಕೂಡ ಇದು ದುರಂತಾನೆ. ಇತ್ತೀಚೆಗೆ ಸಂಚಾರ ನಿಯಮ ಉಲ್ಲಂಘನೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದರ ಪರಿಣಾಮವಾಗಿ ಕಳೆದ 10 ವರ್ಷಗಳಲ್ಲಿನೇ ಅತ್ಯಧಿಕ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ಹೌದು, ಕಳೆದ 10 ವರ್ಷಗಳಲ್ಲಿ 251 ಕೋಟಿ ರೂಪಾಯಿ ದಂಡ ಸಂಗ್ರಹ ಆಗಿದೆ. ಇದು ದಶಕದಲ್ಲಿನೇ ಅತ್ಯಧಿಕ. 2014ರಿಂದ 2016ರ ನಡುವೆ 65 ಕೋಟಿಯಿಂದ 70 ಕೋಟಿ ದಂಡವನ್ನು ಸಂಗ್ರಹ ಮಾಡಲಾಗಿತ್ತು. ಬೆಂಗಳೂರಿನ ಸಿಗ್ನಲ್ಗಳಲ್ಲಿ ಸ್ವಯಂಚಾಲಿತ ಕ್ಯಾಮೆರಾಗಳ ಅಳವಡಿಕೆಯ ಕಾರಣದಿಂದಾಗಿ 2017ರಲ್ಲಿ 112.41 ಕೋಟಿ ಸಂಗ್ರಹ ಆಗಿತ್ತು. ಇನ್ನು 2023ರಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ ಬಾಕಿ ಇರೋ ಪ್ರಕರಣಗಳಿಗೆ 50% ರಿಯಾಯಿತಿಯನ್ನು ನೀಡಿದ ಕಾರಣ 185.13 ಕೋಟಿ ಸಂಗ್ರಹ ಆಗಿತ್ತು. ಕೋವಿಡ್ ಸಮಯದಲ್ಲಿಯೂ ಕೂಡ ದಂಡ ಸಂಗ್ರಹ ಹೆಚ್ಚಾಗಿತ್ತು. 2024ರಲ್ಲಿ 62.82 ಕೋಟಿ ದಂಡವನ್ನು ಸಂಗ್ರಹ ಮಾಡಲಾಗಿತ್ತು. 2025ರಲ್ಲಿ ಸಂಚಾರ ದಟ್ಟಣೆ, ಜಾಗೃತಿ ಮತ್ತು ಪರಿಣಾಮಕಾರಿ ನೀತಿಗಳನ್ನು ಜಾರಿಗೊಳಿಸಿದ ಕಾರಣದಿಂದ 251.26 ಕೋಟಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ ಅಂತ ಬೆಂಗಳೂರು ಸಂಚಾರ ವಿಭಾಗದ ಅಂಕಿ ಅಂಶಗಳು ಬಹಿರಂಗಪಡಿಸಿದ್ದಾವೆ. 2025ರಲ್ಲಿ ಬರೋಬ್ಬರಿ 106 ಕೋಟಿ ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. 2025ರ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 14ರವರೆಗೆ ಸಂಚಾರ ನಿಯಮ ಉಲ್ಲಂಘಿಸಿದ ಬಾಕಿ ಇರೋ ಪ್ರಕರಣಗಳಿಗೆ 50% ರಿಯಾಯಿತಿಯನ್ನು ನೀಡಲಾಗಿತ್ತು. ಇದರ ಪರಿಣಾಮ 3.86 ಲಕ್ಷ ಪ್ರಕರಣಗಳಲ್ಲಿ ದಂಡವನ್ನು ವಸೂಲಿ ಮಾಡಲಾಗಿದೆ. 2025ರ ಅಕ್ಟೋಬರ್ವರೆಗೆ ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ 51.8 ಲಕ್ಷ ಪ್ರಕರಣಗಳಲ್ಲಿ 207.35 ಕೋಟಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ಇದೊಂದು ದಾಖಲೆ ಅಂತ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ನಡೆದ ಅಭಿಯಾನದಲ್ಲಿ 2.47 ಲಕ್ಷಕ್ಕೂ ಹೆಚ್ಚು ಪ್ರಕರಣವನ್ನು ವಿಲೇವಾರಿ ಮಾಡಲಾಗಿದೆ. 7.02 ಕೋಟಿ ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ಸಂಚಾರ ನಿಯಮ ಉಲ್ಲಂಘನೆಯ ವಿರುದ್ಧ ಕೈಗೊಂಡ ಕಟ್ಟುನಿಟ್ಟಿನ ಕ್ರಮಗಳ ಪರಿಣಾಮವಾಗಿ 251 ಕೋಟಿ ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ಇದು ಕಳೆದ ದಶಕಗಳಲ್ಲಿನೇ ದಾಖಲೆಯ ಮೊತ್ತ ಆಗಿದೆ. ಸಂಚಾರ ಪೊಲೀಸ್ ಇಲಾಖೆ ಮತ್ತು ಸಂಬಂಧಿತ ಅಧಿಕಾರಿಗಳು ಕೈಗೊಂಡ ವಿಶೇಷ ಕಾರ್ಯಾಚರಣೆಗಳು, ತಂತ್ರಜ್ಞಾನ ಆಧಾರಿತ ಮೇಲ್ವಿಚಾರಣೆ ಹಾಗೆಯೇ ದಂಡದ ಕಟ್ಟುನಿಟ್ಟಿನ ಜಾರಿಗೆ ಈ ಭಾರಿ ಮೊತ್ತ ಸಂಗ್ರಹಕ್ಕೆ ಕಾರಣ ಆಗಿದೆ. ಹೆಲ್ಮೆಟ್ ಧರಿಸದೆ ವಾಹನವನ್ನು ಚಲಾಯಿಸುವುದು, ಸೀಟ್ ಬೆಲ್ಟ್ ಅನ್ನು ಹಾಕದೆ ಪ್ರಯಾಣ ಮಾಡೋದು, ಅತಿ ವೇಗವಾಗಿ ವಾಹನವನ್ನು ಚಲಾಯಿಸೋದು, ಸಿಗ್ನಲ್ ಜಂಪ್ ಮಾಡೋದು, ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡೋದು, ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿನೇ ಹೋಗಿ ವಾಹನವನ್ನು ನಿಲ್ಲಿಸೋದು, ಈ ಹಲವಾರು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಇವು ಪ್ರಮುಖ ಉಲ್ಲಂಘನೆಗಳಾಗಿದ್ದಾವೆ. ಲಕ್ಷಾಂತರ ವಾಹನ ಸವಾರರ ವಿರುದ್ಧ ದಂಡ ವಿಧಿಸಲಾಗಿದೆ. ವಿಶೇಷವಾಗಿ ಸಿಸಿಟಿವಿ ಕ್ಯಾಮೆರಾ, ಸ್ಪೀಡ್ ಡಿಟೆಕ್ಷನ್ ಸಾಧನಗಳು ಮತ್ತು ಈ ಚಾಲನ್ ವ್ಯವಸ್ಥೆ ಮೂಲಕ ನಿಯಮ ಉಲ್ಲಂಘನೆಗಳನ್ನು ಪತ್ತೆ ಹಚ್ಚಲಾಗ್ತಾ ಇದೆ. ನಿಯಮ ಉಲ್ಲಂಘನೆ ಪ್ರಕರಣಗಳ ಸಂಖ್ಯೆ ಅಷ್ಟೇ ಅಲ್ಲ, ದಂಡದ ಮೊತ್ತ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ. ನಿಯಮ ಪಾಲನೆಗೆ ಚಾಲಕರಲ್ಲಿ ಇನ್ನೂ ಕೂಡ ಅಗತ್ಯ ಮಟ್ಟದ ಜಾಗೃತಿ ಕೊರತೆ ಇದೆ ಅನ್ನೋದು ದಂಡ ಸಂಗ್ರಹಣೆಯಿಂದಾನೇ ತಿಳಿಯುತ್ತೆ. ಹೌದು, ಈ ಅಂಕಿಅಂಶಗಳು ಆತಂಕಕಾರಿ ಚಿತ್ರವನ್ನ ಬಿಂಬಿಸುತ್ತೆ. ಇಷ್ಟೊಂದು ಭಾರಿ ಮೊತ್ತದ ದಂಡ ಸಂಗ್ರಹ ಆಗಿರೋದು ಸಂಚಾರ ನಿಯಮಗಳನ್ನು ಜನರು ಇನ್ನೂ ಕೂಡ ಗಂಭೀರವಾಗಿ ಪಾಲಿಸ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸಂಚಾರ ನಿಯಮ ಉಲ್ಲಂಘನೆಗಳು ಅಪಘಾತಗಳಿಗೆ ಪ್ರಮುಖ ಕಾರಣ ಆಗಿದೆ. ಸಂಚಾರ ನಿಯಮ ಉಲ್ಲಂಘನೆಗಳು ಅನೇಕ ಅಮೂಲ್ಯ ಜೀವಗಳ ನಷ್ಟಕ್ಕೂ ಕೂಡ ಕಾರಣ ಆಗಿದೆ. ಒಟ್ಟಿನಲ್ಲಿ 251 ಕೋಟಿ ದಂಡ ಸಂಗ್ರಹವಾದ ಈ ದಶಕದ ದಾಖಲೆ ಸಂಚಾರ ನಿಯಮಗಳ ಕಟ್ಟುನಿಟ್ಟಿನ ಜಾರಿಗೆ ಒಂದು ಸೂಚಕ ಆಗಿದೆ. ಜನರಲ್ಲಿ ಜವಾಬ್ದಾರಿಯುತ ಚಾಲನಾ ಸಂಸ್ಕೃತಿ ಬೆಳೆಸಬೇಕಾದ ಅಗತ್ಯ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸಂಚಾರ ನಿಯಮ ಪಾಲನೆ ಹೆಚ್ಚಾಗಬೇಕು, ಆ ಮೂಲಕ ದಂಡ ಸಂಗ್ರಹದ ಮೊತ್ತ ಕಡಿಮೆ ಆಗಲೇಬೇಕು ಅನ್ನೋದೇ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.